ನಮಸ್ಕಾರ ದೇವ್ರ ಮಂದಿ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಾವು ಸೂಪರ್ ಆಗಿದ್ದೀವಿ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಯಾವ ಸ್ಟೋರಿ ತಂದಿನಂದ್ರಿ, ಫುಲ್ ಗಿಚ್ಚಿಗಿಲಿ ಫುಲ್ ಅಲ್ಟಿಮೇಟ್ ಸ್ಟೋರಿ ತಂದಿನ್ರಿ, ಫುಲ್ ಬೇಕಿ ಸ್ಟೋರಿ ತಂದಿನ್ರಿ. ಈ ಸ್ಟೋರಿ ಹೇಳಾಕ ಜರ ನೋವಾಗ್ತದ್ರಿ, ಮನಸ್ಸಿಗೆ ನೋವಾಗ್ತದ್ರಿ, ಮನಸ್ಸಿಗೆ ಆಘಾತ ಆಲಾಕತ್ತದ್ರಿ. ಏನಾಗೈತ್ರಿ ಸ್ಟೋರಿ ಒಳಗೆ ಏನು ಸುದ್ದಿ ಅಂದ್ರೆ, ತಂಗಿಯನ್ನು ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿದವರು ಬದುಕ್ತಾರೋ ಇಲ್ಲೋ, ಅವ್ರಿಗೆ ಗಲ್ಲಿಗೆ ಏರ್ತಾರೋ ಇಲ್ಲೋ, ಏನು ಅಣ್ಣನೇ ತಂಗಿಗೆ ಅತ್ಯಾಚಾರ ಮಾಡಿಸ್ಯಾನೋ ಇಲ್ಲೋ, ಏನು ಸುದ್ದಿ ಎಂಥ ಸುದ್ದಿ ಅಂತ ಹೇಳಿ ಪ್ರತಿಯೊಂದು ಹೇಳ್ತೀನಿ ರೀ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ, ಸಪೋರ್ಟ್ ಮಾಡೋದು ಮರೀದಿರಿ. ಹಾಗೆ ಈ ಸ್ಟೋರಿ ಹೇಗೆ ಹಾಕೈತೆ ಅಂತ ಕಮೆಂಟ್ ಹೊಡಿದು ಮರೀದಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ RAHUL_ST2.0 ಐತಿ, ಪಟ್ ಹೋಗಿ ಫಾಲೋ ಮಾಡ್ಕೊಡ್ರಿ, ಸಪೋರ್ಟ್ ಮಾಡಿರಿ. ಬನ್ನಿ ಸ್ಟೋರಿ ಮುಂದುವರ್ಸೋಣ. ತಾಯಿ ತಂದೆ ಇರ್ತಾರೆ ಇಬ್ರು. ತಾಯಿ ತಂದಿಗೆ ಮಗ ದೊಡ್ಡವ ಇರ್ತಾನ್ರಿ. ಅವಾಗ ದೊಡ್ಡವಿರನ ಇವ 5 ವರ್ಷದವ ಇರ್ತಾನ್ರಿ. 5 ವರ್ಷ ಅಂದ್ರೆ ಎಲ್ಲ ತಿಳಿತಿರ್ತದಲ್ರಿ. ಅವಾಗ ರೀ ಅವ್ರ ತಂಗಿ ಜನ್ಮ ಕೊಟ್ಟು ತಂದೆ ತಾಯಿ ತೀರ್ಕೊಂಡು ಬಿಡ್ತಾರೆ. ತೀರ್ಕೊಳ್ಳೋಣ ಮುಂದೇನಾಗ್ತದ್ರಿ, ಒಟ್ಟು ಬಾರಿ ಯಾರ ಮೇಲೆ ಬೀಳ್ತದ್ರಿ? ಅಣ್ಣನ ಮ್ಯಾಗ ಬೀಳ್ತದ್ರಿ ಭಾರ. ತಂಗಿ ಸಾಕ್ಬೇಕು, ಸಲುಬೇಕು, ತಂಗಿಗೆ ನೋವು ಆಗ್ದಾಗ ಸಾಕ್ಬೇಕಂತೇಳಿ ಎಲ್ಲ ಇವನ ಮ್ಯಾಗ ಬಿದ್ದು ಬಿಡ್ತಾರೆ. ಅಣ್ಣನ ಮ್ಯಾಗ ಭಾರ ರೀ. ಅಣ್ಣನ ಮ್ಯಾಗ ಬೀಳನ್ರಿ. ಅಣ್ಣ ತಂಗಿಯನ್ನು ಸಾಕಾಕ ವಿಚಾರ ಮಾಡ್ಬೇಕಲ್ರಿ, ಏನು ಕೆಲಸ ಮಾಡಬೇಕು. ಮತ್ತು ಕೆಲಸ ಮಾಡಿದ್ರೆ ಊಟ ತಿನ್ನಾಕ ಉಣಾಕ ಹೊಟ್ಟಿಗೆ ಆಗ್ತದ್ರಿ. ಇಲ್ಲಿ ಕೀರ್ನೇ ಆಗಲ್ರಿ. ಮುಂದೇನಾಗ್ತದ್ರಿ, ಅಣ್ಣ ಫಸ್ಟ್ ಚಾ ಅಂಗಡಿ ಕೆಲಸ ಮಾಡ್ತಾನ್ರಿ. ಚಾ ಅಂಗಡಿ ಕೆಲಸ ಮಾಡಿ ಮತ್ತು ಪ್ರತಿಯೊಂದು ಅಂಗಡಿ ಕೆಲಸ ಮಾಡ್ತಾನ್ರಿ. ಒಟ್ಟು ನಾವು ಸಾಕಬೇಕು, ನನ್ನ ತಂಗಿಗೆ ಬೆಳೆಸಬೇಕು, ಒಂದು ಒಳ್ಳೆಯ ವಿದ್ಯೆ ಕೊಡಬೇಕು ಅಂತೇಳಿ ತಂಗಿಗೆ ಸಾಕಿ ಬೆಳೆಸಿ ಒಂದು ಮನೆ ಕಟ್ತಾನ್ರಿ. ಮನೆ ಕಟ್ಟಿ ಮುಂದೇನಾಗ್ತದ್ರಿ, ತಂಗಿಗೆ ಕಾಲೇಜ್ ಕಳಿಸ್ತಾನ್ರಿ. ಕಾಲೇಜ್ ಕಳ್ಸೋದಾಗ ದಿವಸ ಅಣ್ಣನೇ ರೀ ತಂಗಿಗೆ ಒಯ್ದು ಕರ್ಕೊಂಬರ್ದು ಮಾಡ್ತಾ ಇರ್ತಾನ್ರಿ. ಅವಾಗ ತಂಗಿ ಹೇಳ್ತಾಳ್ರಿ, ಅಣ್ಣ ಇಟ್ಟು ದಿವ್ಸ ಕಷ್ಟಪಟ್ಟು ಸಾಕ, ಇನ್ನು ಒಬ್ಬಕ್ಕೆ ಹೋಗ್ತೀನಿ, ನಾ ಇನ್ನು ಒಬ್ಬಕ್ಕೆ ಹೋಗ್ತೀನಿ ಇದಕ್ಕೆ ಕಾಲೇಜ್ಗೆ. ನೀ ಯಾಕೆ ಬರ್ತಿ? ಸುಮ್ಮನೆ ನೀ ಯಾಕೆ ಹೈರಾಣ ಆಗ್ತಿ? ಮತ್ತು ಮನ್ಯಾಗ ಮತ್ತು ದುಡ್ದಿದ್ದು ಸಾಕಾಗಿದ್ದು ದುಡ್ದಿರ್ತಾನಲ್ರಿ, ಕೆಲಸ ಹೋಗಿರ್ತಾನೆ, ಎದಕ್ಕೆ ಹೈರಾಣ ಆಗ್ತಿ? ಮತ್ತು ನಾನು ಬಲ್ಲಿ ಬರೋಕ್ಕೂ ಮತ್ತು ಆಯಸ್ಸಾಗಿರ್ತದೆ, ಇದಕ್ಕೆ ಬರ್ತಿ ಅಣ್ಣ, ನೀ ಅಲ್ಲೇ ಇರು, ಕೆಲಸ ಮಾಡ್ಕೋತ, ನಾ ಬರ್ತೀನಿ ದಿವಸ ಮನೆಗೆ ಅಂತ ಹೇಳೋಣ. ಮುಂದೆ ಏನಾಗ್ತದಂದ್ರಿ, ಒಂದು ದಿವಸ ರೀ ತಂಗಿ ನೈಟ್ ಕ್ಲಾಸ್ ಅತ್ಹೇಳಿ, ಎಕ್ಸ್ಟ್ರಾ ಕ್ಲಾಸ್ ಅತ್ಹೇಳಿ ತಂಗಿ ಹದಿಮ್ಯಾಗ ನಡ್ಕೊತ ಬಂದಿರ್ತಾಳ್ರಿ. ಅವ್ರ ಮನೆಗೆ ಮತ್ತು ಕಾಲೇಜ್ಗೂ ಕೇವಲ 2 ಕಿಲೋಮೀಟ್ರ್ ಇರ್ತದೆ ರೀ. ಮತ್ತು 2 ಕಿಲೋಮೀಟ್ರ್ ನಾನು ಮತ್ತು ಅಣ್ಣ ಬರಬೇಕಲ್ರಿ. ಮತ್ತು ತಂಗಿ ಹೇರಣ ಆಗ್ತಾಳೆ, ಮತ್ತು ಶಾಲೆಯಾಗೂ ಎಲ್ಲ ವಿದ್ಯಾಭ್ಯಾಸ ಕಲ್ತು ಶಾಣೆ ಇರ್ತಾಳ್ರಿ. ಮತ್ತು ದಿವಸ ಅಣ್ಣನೇ ಕರ್ಕೊಂಬರ್ಬೇಕಲ್ರಿ. ಮತ್ತು ತಂಗಿ ನಡ್ಕೊತ ಬಂದ್ರೆ ತಂಗಿ ಕಾಲು ನೋಸ್ತಾವ, ನೋವಾದ ತಂಗಿ ನೋವಾದ ನನಗೂ ನೋವಾದಂಗೆ ಅಂತೇಳಿ ಅಣ್ಣ ಏನು ಮಾಡ್ತಾನಂದ್ರಿ, ಅವತ್ತೊಂದು ದಿವ್ಸ ಅಣ್ಣ ತಂಗಿ ಕರ್ಕೊಂಬರಕ್ಕೆ ಬರಲ್ರಿ. ಅವಾಗ ಏನಾಗ್ತದಂದ್ರಿ, ತಂಗಿ ಮನೆಗೆ ಹೊಳೆ ಬರ್ತಿರ್ತಾಳ್ರಿ. ಹೊಳೆ ಬರೋಣ ಮುಂದೆ ಏನಾಗ್ತದಂದ್ರಿ, ತಂಗಿ ಇನ್ನು ಅಣ್ಣ ಮನ್ಯಾಗ ಕೂತ್ಕೋ ಕೆಲಸ ಮಾಡಿ ಹೊಳೆ ಬರ್ತಾನ್ರಿ ಮನೆಗೆ 6 ಗಂಟೆಗೆ. ಇನ್ನು ಯಾಕೆ ನಮ್ಮ ತಂಗಿ ಬಂದಿಲ್ಲ, ಬರೋಕಿ ಎಕ್ಸ್ಟ್ರಾ ಕ್ಲಾಸ್ ಹತ್ತು ಹೇಳ್ಯಾಳ ನನಗೆ, ಯಾಕೆ ಬಂದಿಲ್ಲ ಅಂತೇಳಿ ಎಲ್ಲ ತೋರು ಹುಡುಕಾಡ್ತಾನೆ ರೀ. 1 ದಿವ್ಸ ಹುಡುಕಾಡ್ತಾನೆ ರೀ, 2 ದಿವ್ಸ ಹುಡುಕಾಡ್ತಾನೆ ರೀ, ಒಟ್ಟ ಸಿಗಲ್ರಿ. ಸ್ಟೋರಿ ಆಗಿದೆ ಮತ್ತೊಂದು ರೀ, 3 ಮಂದಿ ರೌಡಿಗಳ್ರಿ ಅಲ್ಲಿ ತಂಗಿ ಬರ್ತಿರ್ತಾಳಲ್ರಿ ಹಾದಿಗೆ ಬಾಜು ಕುಡ್ಲಾಕ್ತಿರ್ತಾರೆ. ಬಾಜು ಒಂದು ಹೊಲ ಇರ್ತದೆ ರೀ, ಅಲ್ಲೇ ಬಾಜು ಕುಡ್ಲಾಕ್ತಿರ್ತಾರೆ ರೀ. ಫುಲ್ ನಿಶೆ ಆಗಿರ್ತದೆ ರೀ. ನಿಶೆ ಆದ ಟೈಮ್ದಾಗ ಅವರ ತಂಗಿಯನ್ನು ಕರ್ಕೊಂಡು ಹೋಗಿ 3 ಮಂದಿ ಏನು ಮಾಡಿಬಿಡ್ತಾರಂದ್ರಿ, ಅತ್ಯಾಚಾರ ಮಾಡಿಬಿಡ್ತಾರೆ. ಅತ್ಯಾಚಾರ ಮಾಡೋಣ ಇವರು ಇನ್ನೂ ಗೊತ್ತಿರಲ್ರಿ ಇವರೇ ಮಾಡಿರತ್ತಂತೇಳಿ ಅಣ್ಣಗೆ. ಅವಾಗ ಏನಾಗ್ತದಂದ್ರಿ, ಅಣ್ಣ ಕಂಪ್ಲೇಂಟ್ ಕೊಡ್ತಾನ್ರಿ. ಕಂಪ್ಲೇಂಟ್ ಕೊಟ್ಟು ಹುಡುಕಕ್ಕೆ ಹಚ್ತಾನ್ರಿ, ಒಟ್ಟ ಸಿಗಲ್ರಿ. ಅವಾಗ ಏನಾಗ್ತದಂದ್ರಿ,
ಕಾಲೇಜ್ಗೆ ಹೋಗೋ ಟೈಮ್ಗೆ ದಾಗ ಒಂದು ಸಲ ಇದೇ ದಾರಿ ಮೇಲೆ ಎಲ್ಲ ತೋಲ್ ಹುಡುಕಾಡ್ಬೇಕಂತೇಳಿ ಅಣ್ಣ ಹುಡುಕ್ಯಾಡ್ತಾನ್ರಿ. ಯಾರಿಗೆ ಕರ್ಕೊಂಡ್ರಿ? ಪೊಲೀಸ್ರಿಗೆ ಹುಡುಕ್ಯಾಡ್ತಾನ್ರಿ. ಪೊಲೀಸರಿಗೆ ಕರ್ಕೊಂಡ್ರಿ ಹುಡುಕ್ಯಾಡ್ತಾನ್ರಿ. ತಂಗಿಯ ಒಂದು ಶವ ಸಿಗ್ತದ್ರಿ. ಶವ ಸಿಗನ್ರಿ ಅಣ್ಣಗ ಭಾಳ ನೋವಾಗ್ತದ್ರಿ, ಭಾಳ ಸಂಕಟ ಪಡ್ತಾನ್ರಿ ಅಣ್ಣ ಭಾಳ ಸಂಕಟ ಪಡ್ತಾನ್ರಿ. ಪ್ರತಿಯೊಬ್ಬ ಹಣ್ಣುಗಳು ವಿಚಾರ ಮಾಡೋದು ಏನಂದ್ರೆ ನಮ್ಮ ತಂಗಿ ಒಂದು ಒಳ್ಳೆ ಸಾಲಿಗೆ, ಒಂದು ಒಳ್ಳೆ ನೌಕರಿ ತಗೊಳ್ಳಿ, ಒಂದು ಒಳ್ಳೆ ಜಾಬ್ ಮಾಡಲಿ, ಮದುವೆ ಮಾಡಿ ಕೊಡ್ತಾರಲ್ರಿ. ನಮ್ಮ ತಂಗಿಗೂ ಯಾವುದೇ ಕಷ್ಟ ಬರದಾಗೆ, ನೋವು ಬರದಾಗೆ, ಕಷ್ಟ ಇನ್ನು ನನಗೆ ಕೊಡೋ ದೇವ್ರಿ, ನಮ್ಮ ತಂಗಿ ಕೊಡಬೇಡ ಅಂತೇಳಿ ಹಣ್ಣುಗಳು ಬೆಡ್ಕೊತಾರಿ. ಒಬ್ಬರವ್ರ ಹಣ್ಣುಗಳು ಏನು ಮಾಡ್ತಾರ್ರಿ, ತಂಗಿ ಮ್ಯಾಗ ಹೊಡಿದು ಬಡಿದು ಮಾಡಿದ್ರು ತಂಗಿ ಮ್ಯಾಗ ಭಾಳ ಪ್ರೀತಿ ಇರ್ತದ್ರಿ. ಯಾರು ತಿದ್ದಿ ಬುದ್ಧಿ ಬೈದು ಹೇಳ್ತಾರಲ್ರಿ ಅವರು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರ್ರಿ. ಯಾರು ನಿಮ್ಮ ಕೂಡ ನಕ್ಕೋತ ಹೇಳ್ತಾರಲ್ರಿ ಅವ್ರು ನಿಮ್ಗೆ ಕೆಟ್ಟದಕ್ಕೆ ಹೇಳ್ತಾರ್ರಿ, ನಿಮಗೆ ಕೆಟ್ಟದಕ್ಕೆ ಹೇಳ್ತಾರ್ರಿ. ನಿಮ್ಮ ಕಷ್ಟಗಳ ಪ್ರತಿಯೊಂದು ಭಾಗದೊಳಗನ್ನ ಅದಿನಂತ ಹೇಳ್ತಾರ್ರಿ ಒಬ್ಬರವರು. ಆದ್ರೆ ಆಗಲ್ರಿ. ಮತ್ತೊಬ್ಬರಿ ಅವ್ರ ದೊಡ್ಡಮ್ಮನ ಮಕ್ಕಳು, ಅವ್ರ ಕಾಕನ ಮಕ್ಕಳು, ಚಿಕ್ಕಪ್ಪ ಮಕ್ಕಳು ಇರ್ತಾರಲ್ರಿ, ನೀನು ಪ್ರತಿಯೊಂದು ನೋವಾಗಿ ಇರ್ತೀನಿ ಅವ್ವ, ನಿನಗೇನು ಕಷ್ಟ ಬರ್ದಂಗೆ ಕಾಪಾಡ್ತೀನಿ ಅಂತೇಳಿ ಹೇಳ್ತಾರ್ರಿ. ಕಾಪಾಡಲ್ರಿ. ಸ್ವಂತ ಅಣ್ಣನೇ ಆಗ್ತಾನ್ರಿ, ಮತ್ತೆ ಯಾರು ಆಗಲ್ರಿ. ತಂಗಿ ನೋವಾಗತ್ರ ಸ್ವಂತ ಅಣ್ಣನೇ ನೋವು ಪಡ್ತಾನಂತ ಹೇಳ್ತಾ ಮುಂದೆ ಸ್ಟೋರಿ ಏನಾಗ್ತದಂದ್ರಿ, ಅವಾಗ ಪೊಲೀಸರೆಲ್ಲ ಹುಡುಕಾಡಿ ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾನ್ರಿ ಅಣ್ಣ. ಮಾಡಿಂದ ಒಂದು ಟೈಮ್ದಾಗ ಏನಾಗ್ತದ್ರಿ, ಒಂದು ದಿವಸ ಬಾಜು ಬೀಜ್ ಇರ್ತದ್ರಿ, ಬ್ರಿಡ್ಜ್ದಲ್ಲಿ ಗೊತ್ತಿರ್ತಾನ್ರಿ. ಯಾರೇ ಇವರೇ ಮಾಡ್ಯಾರ ಅಂತೇಳಿ ಇನ್ನೂ ಗೊತ್ತಿಲ್ಲರಿ, ಬರೀ ಒಂದು ಅನುಮಾನ ಇರ್ತದ. ಬೀಜ ಬಾಜು ಕೂತಿರ್ತಾನ್ರಿ. ಕುಂದ್ರಾನ ಮುಂದೆ ಏನಾಗ್ತದಂದ್ರಿ, ಅದೇ ಟೈಮ್ದಾಗ ಇವ್ರು 3 ಮಂದಿ ಇರ್ತಾರಲ್ರಿ, ಅಲ್ಲಿ ಕುಡ್ಕೋತ ಕೂತಿರ್ತಾರೆ. ಕುಡ್ಕೋತ ಕುಂದ ಟೈಮ್ದಾಗ ಅವಾಗ ಏನಾಗ್ತದಂದ್ರಿ, ಮತ್ತೊಬ್ಬಾಕಿ ಅಕ್ರಿ ಅದೇ ವಯಸ್ಸಿನಾಗ ಇರುವಂಥ ಒಬ್ಬಾಕಿ ಅಕ್ಕ ನಡ್ಕೋತ ಬರ್ತಿತ್ತಾಳ್ರಿ. ನಡ್ಕೋತ ಬರನೆ ಮುಂದೆ ಏನಾಗ್ತದಂದ್ರಿ, ಆಕೆ ಹಿಡಿದು ಎಳ್ಕೊಂಡು ಹೋಗೋ ಟೈಮ್ದಾಗ ಚೀರಾಡ್ತಾಳ್ರಿ, ಕಾಪಾಡಿ ಅಣ್ಣ. ಅವಾಗ ಬರ್ತಾನೆ ನೋಡ್ರಿ ಅಣ್ಣ ಬಂದು ಏನು ಮಾಡ್ತಾನಂದ್ರಿ, ಪಟ್ಕನೆ ಅವ್ರ 3 ಮಂದಿಗೆ ಹೊಡಿತಾನ್ರಿ. ಹೊಡೆದು ಈ ತಂಗಿಗೆ ಮನೆಗೆ ಕಳಿಸ್ತಾನ್ರಿ. ಮನೆಗೆ ಕಳಿಸಿರಿ ಮುಂದೆ ಏನಾಗ್ತದಂದ್ರಿ, ಅವ್ರು 3 ಮಂದಿ ಹೊಡಿತಾನ್ರಿ. ಮೆತ್ತಗೆ ಹೊಡೆದು ಕೈಯಾಗ ಒಂದು ಚಾಕು ಇರ್ತದ್ರಿ, ಮಚ್ಚಿರ್ತದ್ರಿ. ಮಚ್ಚಿ ತಂದು ಕಚ್ಚ ರಗತ್ ಹೀರಂಗ ಸಾಯಿ ಹೊಡಿತಾನ್ರಿ. ಕಚ್ಚ ರಗತ್ ಬರಂಗ ಸಾಯಿ ಹೊಡೆದು ಬಿಡ್ತಾನ್ರಿ. ಸಾಯಿ ಹೊಡ್ಯಾನ ಮುಂದೆ ಏನಾಗ್ತದಂದ್ರಿ, ಇಲ್ಲಿಗೆ ಈ ಸ್ಟೋರಿ ಮುಕ್ತಾಯವಾಗ್ತದ್ರಿ. ಅಣ್ಣ ಅವ್ರಿಗೆ ಕೊಚ್ಚಾಗಿ ಸಾಯಿ ಹೊಡಿತಾನ್ರಿ. ಸಾಯಿ ಹೊಡೆದು ಬೆಂಕಿ ಹಚ್ಚಿ ಸುಟ್ಟಿ ಬಿಡ್ತಾನ್ರಿ. ಈ ಸ್ಟೋರಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇಂಥ ಮಾಡಿರ್ತಾನ್ರಿ ಅತ್ಯಾಚಾರಗಳು, ಅವ್ರ ತಂಗಿಗೆ ಒಂದು ಮನಃಶಾಂತಿ ಆಗ್ಬೇಕಲ್ರಿ. ಶಾಂತಿ ಆಗ್ಬೇಕಂತೇಳಿ ಇವರು 3 ಮಂದಿಯ ಅಂತ್ಯ ಮಾಡಿಬಿಡ್ತಾನ್ರಿ ಅಣ್ಣ್ರಿ. ಅಂತ್ಯ ಮಾಡಿ ಹೊಳ್ಳೆ ಮನೆಗೆ ಬಂದು ಯಾವ ತಂಗಿಗಳಿಗೆ ಈ ಥರ ಆಗದ ಹಾಗೆ ಕಾಪಾಡ್ಕೊಂಡು ನಡೆದು ಬಿಡ್ತಾನ್ರಿ ಅಣ್ಣ. ತಂಗಿಗೆ ಮನಃಶಾಂತಿ ಆಗ್ಬೇಕಂತೇಳಿ 3 ಮಂದಿಗೆ ಸಾಯಿ ಹೊಡೆದು ಬಿಡ್ತಾನ್ರಿ. ಕಾನೂನು ಪ್ರಕಾರ ಪೊಲೀಸರೇ ಮಾಡಬೇಕಾಗಿದ್ದ ಕೆಲಸ ಅಣ್ಣ ಮಾಡಿರ್ತಾನಂತ ಹೇಳುತ್ತಾ, ಇಂಥ ಸ್ಟೋರಿ ಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಎಂಥ ಸ್ಟೋರಿ ಬೇಕು ಕಮೆಂಟ್ ಹೊಡ್ರಿ, ಅಂಥ ಸ್ಟೋರಿನೂ ಮಾಡೋನು. ಮುಂದಿನದವ್ರಿಗೆ ಫುಲ್ ಗಿಚ್ಚಿಗಿಲಿ ಫುಲ್ ಗಾಬರಿ ವಿಡಿಯೋ ಮಾಡೋನು. ಇನ್ನೊಂದು ಮಾತು ಹೇಳಬೇಕಾಗಿದ್ರಿ, ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮರಿಗೆ ಹೇಳೋದೇನಂದ್ರೆ, ಯಾರಿಗೆ ನಂಬಿ ಮೋಸ ಹೋಗಬೇಡ್ರಿ. ಒಬ್ಬಂಟೆ ಆಗಿ ತಿರುಗಾಡತ್ತಿರೋ ಕರಾಟಿ ಕಲೀರಿ. ನಿಮ್ಗೆ ಆಗುವಂಥ ಶಕ್ತಿ ಯಾವುದೇ ಗಂಟಸಿ ಇರಲಿ, ಅವ ನಿಮ್ಗೆ ನೋವು ಮತ್ತು ಕೆಟ್ಟದಾಗಿ ಶಬ್ದ ಬಳಸತ್ತಿಕೋ ಅಂಥವ್ರಿಗೆ ಚಪ್ಪಲ್ ತೊಂದು ಹೊಡ್ರಿ. ನಿಮ್ಮ ಶಕ್ತಿ ಇರ್ತದ್ರಿ, ಬಳಸ್ಬೇಕು. ನಾವು ಯಾವ ಟೈಮ್ ಬಳಸ್ಬೇಕಂತೇಳಿ ನಮ್ಮ ಬುದ್ಧಿ ಶಕ್ತಿ ಮ್ಯಾಗ ಬಳಸ್ಬೇಕ್ರಿ. ಸುಮ್ಕೆ ಬಳಸೋದಲ್ಲ, ಬುದ್ಧಿ ಶಕ್ತಿ ಮ್ಯಾಗ ಬಳಸ್ಬೇಕ್ರಿ. ನಿಮ್ಮ ಬುದ್ಧಿ ಶಕ್ತಿ ಮ್ಯಾಗ ಬಳಸ್ರಿತಿಕೋ ಯಾವ ಅತ್ಯಾಚಾರಗಳು ಆಗಲ್ರಿ. ಕರಾಟೆಗೋಲಿ ಕಲೀರಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ಅಕ್ಕ ತಂಗಿರಿಗೆ ಹೇಳೋದಂದ್ರೆ ಕರಾಟೆ ಕಲೀರಿ.
ಯಾವುದೇ ಗಂಡ ನಿಮ್ಮ ಮೈಮ್ಯಾಗ ಬೀಳಕ್ಕಿಂತ ಮುಂಚೆ ಅವನನ್ನು ಅಂತ್ಯ ಮಾಡಿಬಿಡ್ರಿ ಅಂತ ಹೇಳ್ತಾ ಈ ಸ್ಟೋರಿ ಹ್ಯಾಂಗಾಗೈತೆ ಅಂತ ಇಷ್ಟ ಆದ್ರೆ ಮಾತ್ರ ಚಲೋ ಮಾಡಿ ಮಗನ ಅಂತೇಳಿ ಕಮೆಂಟ್ ಹೊಡ್ರಿ. ಇಷ್ಟ ಆಗಿರ್ಲಿಕ್ಕೆ ಚಲೋ ಮಾಡಿಲ್ಲ ಅಲ್ಯಾಕೆ ನನ್ನ ಮಗನ ಅಂತ ಕಮೆಂಟ್ ಹೊಡ್ರಿ. ಮುಂದೆ ನೋಡಿದ್ರೆ ಫುಲ್ ಗಿಚ್ಗೆಲಿ ಇಲ್ಲಿ ಫುಲ್ ಗಾಣ್ ಗಾಬರ ಫುಲ್ ಅಲ್ಟಿಮೇಟ್ ಸ್ಟೋರಿ ತರ್ತೀನಿ. ಅಲ್ಲಿವರು ಕಾಯ್ತಾ ಇರಿ, ನಗ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.